ಇಲ್ಲಿಗೆ ನಾನು 1.5 ವರ್ಷದಿಂದಲೂ ಆ ವೇದವಾಸ್ ಕಾಮತ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದೀನಿ. ಮೊನ್ನೆ ದಿವಸ ಹೇಳಿದೆ, ನಿನ್ನ ಮುಖ ನೋಡಲ್ಲಪ್ಪ, ನಿನ್ನ ಮಾತಾಡಬೇಡ ಅಂತಲೂ ಅಂದೆ. ಆ ಮನುಷ್ಯ ಏನ್ ಮಾಡ್ತಾನೆ ಅದೇನೋ ಗೊತ್ತಿಲ್ಲ. ನಾನು ಮಾತಾಡಕ್ಕೆ ಲೆದ್ದೆ ಅಂದ ತಕ್ಷಣ ಅಲ್ಲಿ ಮೈಕ್ ಹಾಕ್ಕೊಂಡ್ಬಿಟ್ಟು ಕೂಗ್ತಾರೆ. ನನ್ನ ಭಾಷಣಕ್ಕೆ ಅವರು ಸಲಗಾರ ಇಬ್ರುವೆ ಅದು ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ, ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀರಿ? ನಮ್ಮ ಡೈರೆಕ್ಷನ್ ಇದೆ, ಶಿವಲಿಂಗೇಗೌಡ ಮಾತಾಡಕ್ಕೆ ಎದ್ದಾಗ ನೀವು ಮಾತಾಡ್ಬೇಕು ಅಂತ, ಅದರಿಂದ ನಾವು ಮಾತಾಡ್ತೀವಿ ಅಂತ ಒಂದ್ ದಿವಸ ಮಾತು ಬಂತು. ಮಾತಾಡ್ದು ಒಂದ್ ನಿಮಿಷ ತಡ್ರಿ, ಸುಳ್ಳು ಹೇಳಲ್ಲ ಅಂದ್ಮೇಲೆ ಕೇಳ್ರಿ ಇರೋದನ್ನ. ಅದಾದ್ಮೇಲೆ ಎಲ್ಲಿವೆ ಅವರೇ ಹೋಗ್ಲಿಲ್ಲ ಸರ್ ಅಧ್ಯಕ್ಷರೇ, ಅವರೇ ಇಬ್ರು, ಇನ್ಯಾರು ಕೂಗ್ಲಿಲ್ಲ ಇಲ್ಲಿ. ಇವ್ರು ಜೈ ಜೈ ಅಂದ್ರ ಹೊರ್ತು ಅವರೇ ಇಬ್ರು. ಅವರು ಮೈಕ್ ಅದೆಂತಂದ ಒಂದು ಕಾಗದ ಮಾಡ್ಕೊಂಡು ಮೈಕ್ ಮಾಡ್ಕೊಂಡ್ರು. ಅವರು ಇಬ್ರು ಬಂದು ಇಲ್ಲಿ ಕುಣಿದ್ರು, ತಕ್ಕ ಕುಣಿದ್ರು, ಕಳ್ಳ ರಾಗಿ ಕಳ್ಳ 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 ನೋಡಿ ಅಂತೇಳಿ. ಆಮೇಲೆ ಅದೆಂತದ ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಪ್ರಿ ಕಳ್ಳ, ಅರಸಿಕೆರೆ ಕಳ್ಳ, ಏನ್ ಬೇಕು ಕೂಗಿರೋ, ಎಲ್ಲಿ ಹೋಗಿರೋ. ನಾನು ಒಂದು 10 ನಿಮಿಷ ತಡ್ಕೊಂಡೆ. 10 ನಿಮಿಷ ತಡ್ಕೊಂಡ್ಮೇಲೆ ಇಲ್ಲಿ ಇಡೀ ಸದನ ನೋಡಿತೆ ಅವ್ರು ಕುಣಿದದ್ದ. ನಾನು ಒಬ್ಬ ಸುಳ್ಳು ಹೇಳಿದ್ರೆ ಕೇಳ್ತಾರೆ, ನಿಮ್ಮರಿಗೂ ನೀವು ಆತ್ಮ ಪರಿಶೋಧನೆ ಮಾಡ್ಕೊಳ್ಳಿ. ಆ ರೀತಿ ಕೂಗಿದಾಗ ನಾನು ಏನ್ ಮಾಡ್ಬೇಕು? ನಿಮಗೆ ಏನಪ್ಪ ಮಾನ ಮರ್ಯಾದೆ ಇಲ್ವಾ? ಯಾಕೆ ಹಿಂಗ್ ಕೂಗ್ತೀರಿ ಅಂತೇಳಿ ಎಷ್ಟೋ ಸಾರಿ ಫಸ್ಟ್ ಒಳ್ಳೆಲ್ಲ ಹೇಳ್ದೆ. ಹೇಳಾದ್ಮೇಲೆ ಕಳ್ಳ ಅಂತ ಅಂದ್ಮೇಲೆ ನಾನು ನನ್ನ ತಾಳ್ಮೆನೂ ಕೆಡ್ತು ನಾನು ಮಾತಾಡಿದ್ದೀನಿ. ಇಲ್ಲ ಅಂತೆಲ್ಲ. ಅವು ಪದಗಳು ಮಾತಾಡುವಾಗ, ಆ ಭರದಲ್ಲಿ ಮಾತಾಡುವಾಗ ಆಗಿರ್ಬೋದು. ಅವರು ಮೊದಲು ಪ್ರಚೋದನೆ ಮಾಡಿದ್ದಾರೆ, ಅವರು ಪ್ರತಿಭಟನೆ ಮಾಡ್ತಾ ಇರೋದು ಯಾರ ಮೇಲೆ? ಇವ್ರ ಮೇಲೆ. ಮೊದಲು ಕೂಗಿರೋ, ಮೊದಲು ಕೂಗಿರೋ